ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ KCET ಸ್ಟೂಡೆಂಟ್ ಇದ್ದೀರಾ ಅವ್ರ ವಿಡಿಯೋ ನೋಡ್ಲೇಬೇಕಾದಂತ ವಿಡಿಯೋ ಆಗಿರುತ್ತೆ. ಯಾಕಪ್ಪ ಅಂದ್ರೆ KE ಪ್ರಸನ್ನ ಸರ್ ಅವರು ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ನೀವು ನೋಡ್ತಾ ಇರಬಹುದು ಸೀಟ್ ಕ್ಯಾನ್ಸಲೇಷನ್ ಪೋರ್ಟಲ್ ಅಂತ ಇದೆ. ಇಲ್ಲಿ ನೋಡ್ತಾ ಇರಬಹುದು ಪ್ರವೇಶ ನೇಮಕಾತಿ ಮೇಲೆ ಹೋಗಿ ಪ್ರವೇಶ ಮೇಲೆ ಹೋಗಿ UGCET ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು UGCET 2026 ಆನ್ಲೈನ್ ಸೀಟು ಕ್ಯಾನ್ಸಲೇಷನ್ ಪೋರ್ಟಲ್ ಅಂತ ಇದೆ. 27/8/2026 ಅಂತ ಇದೆ. ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಇದು ಯೂಸ್ ಆಗತ್ತಪ್ಪ ಅಂದ್ರೆ ಯಾರೆಲ್ಲ ಇವಾಗ ಆಲ್ರೆಡಿ ಕಾಲೇಜ್ ಸಿಕ್ಕಿದೆ, ನಿಮಗೆ ಕಾಲೇಜ್ ಅಲಾಟ್ ಆಗಿದೆ, ಬಟ್ ಅದು ಕಾಲೇಜ್ ನಿಮಗೆ ಇಷ್ಟ ಇಲ್ಲದೆ ಇದ್ರೂ ನೀವು ಹೋಗಿ ಕಾಲೇಜ್ ಅಡ್ಮಿಷನ್ ಆಗ್ಲೇಬೇಕು. ಒಂದ್ ವೇಳೆ ನೀವು ಕಾಲೇಜಲ್ಲಿ ಅಡ್ಮಿಷನ್ ಆಗದೆ ಇದ್ರೆ ನಿಮಗೆ ಪೆನಾಲ್ಟಿ ಬೀಳುತ್ತೆ ಅಂತ ಆಲ್ರೆಡಿ KE ಅವರು ಇನ್ಫಾರ್ಮ್ ಮಾಡಿದ್ದಾರೆ. ಆ ತರ ಆಗಿದೆ. ಬಟ್ ಕೆಲವರಿಗೆ ಅದು ಕಾಲೇಜ್ ಬಂದಿರೋ ಕಾಲೇಜು ಇಷ್ಟ ಇಲ್ಲ, ಅದು ಹಿಂದೆ ನಮ್ಗೆ ಇನ್ನೂ ಬೆಟರ್ ಆಗಿರೋ ಕಾಲೇಜ್ ಸಿಗ್ಬೇಕು, ಇದು ಬೇಡ ನಮ್ಗೆ ಕಾಲೇಜ್ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಅವರು ಬಂದ್ಬಿಟ್ಟು ನೀವು ಪೆನಾಲ್ಟಿಯನ್ನ ಕಟ್ಟಿ ಮುಂದೆ ಬರೆಸಬಹುದು ನಿಮ್ಮ ಆಪ್ಷನ್ ಎಂಟ್ರಿಯನ್ನ ಹೇಳಿದ್ದಾರೆ. ಅದು ಯಾವ ತರ ಇರುತ್ತೆ ಅಂದ್ರೆ ಅದು ಪ್ರೋಸೆಸ್ ಯಾವ ತರ ಇರುತ್ತೆ, ಸೀಟ್ ಕ್ಯಾನ್ಸಲೇಷನ್ ಪೋರ್ಟಲ್ ಅಂತ ಕೊಟ್ಟಿದಾರಲ್ಲ ಅದರಲ್ಲಿ ಏನಿದೆ, ಇವಾಗ ನಿಮ್ಗೆ ಏನ್ ಯೂಸ್ಫುಲ್ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೀವು ನೋಟಿಸ್ ಅನ್ನ ಬಿಟ್ಟಿದ್ದಾರೆ. ನೋಟಿಸ್ ಅಲ್ಲಿ ಏನಿದೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡ್ತಾ ಇರಬಹುದು ನೀವು, ಇದು KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವಾಗಲೇ ಬಿಟ್ಟಿರೋದು 27/8/2026 ಇದೆ. ಇಲ್ಲಿ ನೋಡ್ತಾ ಇರಬಹುದು ನೀವು. ಇಲ್ಲಿ ಪ್ರಕಟಣೆ ನವೀಕೃತ ಮಾಹಿತಿ ಅಂತ ಇದೆ. ಇಲ್ಲಿ ದಿನಾಂಕ 27/8/2026 ಮಧ್ಯಾಹ್ನ 3ರಿಂದ 29/8/2026 ಮಧ್ಯಾಹ್ನ 3ರ ಒಳಗೆ. ಇದು ಎದಕ್ಕೆ ಕೊಟ್ಟಿದ್ದಾರೆ ಅಂತ ನಾ ಇವಾಗ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇದು ಯಾರಿಗೆ ಅನ್ವಯ ಆಗತ್ತಂದ್ರೆ ಇಂಜಿನಿಯರಿಂಗು, ಆರ್ಕಿಟೆಕ್ಟು, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟನರಿ, BSc ನರ್ಸಿಂಗ್ ಮತ್ತೆ B ಫಾರ್ಮಾ ಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ 2ನೇ ಸುತ್ತಿನ ಅಂತಿಮ ಫಲಿತಾಂಶ ಇರುತ್ತಲ್ಲ ಅದ್ರ ಬಗ್ಗೆ ಇದೆ. ಇದು UGCET 2026 ಕೋರ್ಸ್ಗಳ ಪ್ರವೇಶಾತಿ ಪ್ರಾಧಿಕಾರವು 2ನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು 24/8/2020 ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 24ಕ್ಕೆ ನಿಮಗೆ ರಿಸಲ್ಟ್ ಬಂದಿದೆ. ಅಂದ್ರೆ ಇಲ್ಲಿ ಏನಂದ್ರೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ನೀವು ಈಗಾಗಲೇ ಸೂಚಿಸಿರುವಂತೆ UGCET ಕೋರ್ಸ್ಗಳಿಗೆ ಚಾಯ್ಸ್ 1, ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದು. ಸೀಟು ಹಂಚಿಕೆಯಾಗಿರುವ ಅಭ್ಯರ್ಥಿಗಳು ದಿನಾಂಕ 25/8/2026ರಿಂದ 27/8/2026 ಆಯ್ಕೆ ಮಾಡಿದ ಶುಲ್ಕ ಪಾವತಿಸಿ ದಿನಾಂಕ 28/8/2026 ಒಳಗಡೆ ಕಾಲೇಜುಗೆ ಪ್ರವೇಶಾತಿಯನ್ನು ಪಡೆಯಬಹುದಾಗಿರುತ್ತೆ. ಅಂದ್ರೆ ಇವ್ರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಯಾರಿಗೆಲ್ಲ ಚಾಯ್ಸ್ 1 ಸಿಕ್ಕಿದೆ, ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿದೀರಾ, ನಿಮ್ಗೆ ಕಾಲೇಜ್ ಕೂಡ ಅಲಾಟ್ ಆಗಿದೆ, ಬಟ್ ನಿಮ್ ಕಾಲೇಜ್ ಇಷ್ಟ ಇಲ್ಲ, ಇವಾಗ ಏನ್ ಮಾಡ್ಬೇಕು, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರು, ಕಾಲೇಜ್ ಅಲಾಟ್ ಆದವರು ನೀವು 25 ಇಂದ ಸ್ಟಾರ್ಟ್ ಆಗಿದೆ, ಇವತ್ತಿಂದ ಸ್ಟಾರ್ಟ್ ಆಗಿದೆ, 28ರ ಒಳಗಡೆ ನೀವು ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು. ಆದ್ರೆ ನಿಮ್ಗೆ ಅದು ಕಾಲೇಜ್ ಇಷ್ಟ ಇಲ್ಲ, ನಾವು ಮುಂದೆ ಮತ್ತೆ ಆಪ್ಷನ್ ಎಂಟ್ರಿನ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನ್ ಸೊಲ್ಯೂಷನ್ ಅಪ್ಪ ಅಂದ್ರೆ ಇಲ್ಲಿ ಚಾಯ್ಸ್ 1 ಚಾಯ್ಸ್ 1 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟನ್ನು ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ಆದರೆ ಸೀಟುಗಳು ಅಪ್ಗ್ರೇಡೇಷನ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ 3ನೇ ಸುತ್ತಿನ ಸೀಟು ಹಂಚಿಕೆ ಲಾಗಿನ್ ಮಾಡುವ ಮೂಲಕ ಭಾಗವಹಿಸಬಹುದು. ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಿಮ್ದು ಪ್ರಾಬ್ಲಮ್ ಏನಿತ್ತು, ನಮ್ಗದು ಇಷ್ಟ ಇಲ್ಲ, ನಿಮ್ ಸೀಟ್ ಅಪ್ಗ್ರೇಡೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ನೀವು 3ನೇ ಸುತ್ತಿಗೆ ಹೋಗೋ ಆಲ್ರೆಡಿ ನಿಮ್ಗೆ ಆಪ್ಷನ್ ಇದೆ. ಬಟ್ ಏನು ಅಂದ್ರೆ ಒಂದ್ ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ 3ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು 5,000 ದಂಡ ಪಾವತಿ ಮಾಡಿ ರದ್ದುಪಡಿಸಿಕೊಂಡು 3ನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಭಾಗವಹಿಸಬಹುದು ಎಂದು ಸೂಚಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾರೆಲ್ಲ ಈ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅದರಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಗಿ ನೀವು ಇವಾಗ ಇದನ್ನು ಕಾಲೇಜ್ ಅಲಾಟ್ ಆಗಿರೋ ಕಾಲೇಜ್ ಬಿಟ್ಬಿಟ್ಟು ನಾವು ಆಪ್ಷನ್ ಮತ್ತೆ 3rd ರೌಂಡ್ಗೆ ಎಂಟ್ರಿ ಆಗ್ತೀವಿ, ಅದಕ್ಕೆ ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ನೀವು ಹೋಗಿ ಮೊದಲು 5,000 ಅವರಿಗೆ KE ಪೋರ್ಟಲ್ ಅಲ್ಲಿ ಹೋಗಿ ನೀವು ಪೇ ಮಾಡಿ ಅದನ್ನ ನಿಮ್ ಸೀಟ್ ಏನ್ ಬಂದಿದೆಯಲ್ಲ ನಿಮ್ಗೆ ಅದನ್ನ ನೀವು ರದ್ದು ಮಾಡಿಸ್ಬೇಕಾಗುತ್ತೆ, ಅಂದ್ರೆ ಕ್ಯಾನ್ಸಲ್ ಮಾಡ್ಬೇಕಾಗಿರುತ್ತೆ. ಕ್ಯಾನ್ಸಲ್ ಮಾಡಿಸಿದಾದ್ಮೇಲೆ ನೀವು ಮತ್ತೆ ಆಪ್ಷನ್ ಎಂಟ್ರಿ ಹಣ ಏನಿರತ್ತಲ್ಲ ಅಂದ್ರೆ 750 ಆಪ್ಷನ್ ಎಂಟ್ರಿ ಏನ್ ಅಮೌಂಟ್ ಕಟ್ಟಿ ನೀವು ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡ್ತಿರಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಿರಲ್ಲ, ಅದೇ ತರ ನೀವು ಮತ್ತೆ 750 ಪೇ ಮಾಡಿ ಮತ್ತೆ ನೀವು ಆಪ್ಷನ್ ಎಂಟ್ರಿನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಆ ತರ ಇರುತ್ತೆ. ಯಾರೆಲ್ಲ ಅಪ್ಗ್ರೇಡೇಷನ್ ಶೀಟ್ ಅನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅವರೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ದಿನಾಂಕ 27/8/2026 ಮಧ್ಯಾಹ್ನ 3ರಿಂದ ನಿಮ್ಗೆ 27ನೇ ತಾರೀಕು 3 ಗಂಟೆಯಿಂದ 29/8/2026 3ರ ಒಳಗೆ ಅವರು ಲಾಗಿನ್ ಪೋರ್ಟ್ನಲ್ಲಿ ಲಾಗಿನ್ ಮಾಡಿಕೊಂಡು ಆನ್ಲೈನ್ ಮೂಲಕ ಸೀಟುಗಳನ್ನು ರದ್ದುಪಡಿಸಿಕೊಳ್ಳಬಹುದಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರಾಧಿಕಾರದಲ್ಲಿ ಆಫ್ಲೈನ್ ಬಂದು ರದ್ದುಪಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ.
ಏನಪ್ಪಾ ಅಂದ್ರೆ 27ಗೆ ನಿಮ್ದು ಮತ್ತೆ ಪೋರ್ಟಲ್ ಅಲ್ಲಿ ಹೋಗಿ ನೀವು 3 ಗಂಟೆ ಮೇಲೆ 27ನೇ ತಾರೀಕು 3 ಗಂಟೆ ಮೇಲೆ ಹೋಗಿ ನೀವು ನಿಮ್ದು ಸೀಟ್ ಏನಿರುತ್ತಲ್ಲ ಅದನ್ನ 5000 ಪೇ ಮಾಡಿ ನಿಮ್ ಸೀಟನ್ನ ನೀವು ಕ್ಯಾನ್ಸಲ್ ಮಾಡಿ ಅದಾದ್ಮೇಲೆ ನಿಂಗೆ ಮುಂದಿನ ಏನ್ ರೌಂಡ್ ಇರತ್ತಲ್ಲ ಥರ್ಡ್ ರೌಂಡ್ಗೆ ನೀವು ಭಾಗವಹಿಸಬಹುದು. ಮೊದ್ಲು ಹೋಗಿ ನೀವು KEA ಆಫ್ಲೈನ್ ಹೋಗಿ ನೀವು ಸೀಟ್ ರದ್ದು ಮಾಡಿಸ್ಬೇಕಾಗಿರ್ತಿತ್ತು. ಆದ್ರೆ ಇವಾಗ ಅವರು 27 ನಿಂದ 29 ವರೆಗೂ ಟೈಮ್ ಕೊಟ್ಟಿದ್ದಾರೆ. ಅಂದ್ರೆ 27, 28, 29 3 ಡೇಸ್ ನಿಮ್ಗೆ ಟೈಮ್ ಇರುತ್ತೆ. ಅಲ್ಲಿವರೆಗೂ ನೀವು ಹೋಗಿ ನಿಮ್ ಸೀಟನ್ನ ಕ್ಯಾನ್ಸಲ್ ಮಾಡಿ ನೀವು ಪೇ ಮಾಡಿ ಮತ್ತೆ ನೀವು ಆಪ್ಷನ್ ಎಂಟ್ರಿ ಅಮೌಂಟ್ ಅನ್ನ ಪೇ ಮಾಡಿ ಮತ್ತೆ ನೀವು ಆಪ್ಷನ್ ಎಂಟ್ರಿಯನ್ನ ಕಂಟಿನ್ಯೂ ಮಾಡಬಹುದು. ಇದು ಯಾರಿಗಾಗಿರುತ್ತೆ? ಯಾರೆಲ್ಲ ಕಾಲೇಜ್ ಸಿಕ್ಕರು ಕೂಡ ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಇದಕ್ಕಿಂತ ಬೆಟರ್ ಇರೋ ಕಾಲೇಜ್ ಸಿಗ್ಬೇಕು ಅನ್ನೋರಿಗೆ ಇದು ಆಗಿರುತ್ತೆ. ಒಂದ್ ವೇಳೆ ನಿಮ್ಗೆ ಇದೇ ಕಾಲೇಜ್ ಇಷ್ಟ ಆಯ್ತು, ನಮ್ಗೆ ಇದೇ ಕಾಲೇಜ್ ಬೇಕು, ನಾವು ಇವಾಗ ಅಷ್ಟೊಂದು ನಮ್ಮ ಹತ್ರ ಹಣ ಇಲ್ಲ, ನಾವು ಕಟ್ಟಕ್ಕಾಗಲ್ಲ, ಅಷ್ಟೊಂದು 5000 ಕಟ್ಟಕ್ಕಾಗಲ್ಲ, ಇದ್ದಿರೋ ಕಾಲೇಜಲ್ಲಿ ನಾವು ಹಿಂಗೋ ಅಡ್ಜಸ್ಟ್ ಮಾಡ್ಕೊಂತೀವಿ ಅನ್ನೋರು ಹೋಗಿ ನೀವು 28 ಒಳಗಡೆ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು. ಆ ತರ ಇದೆ. ಈ ತರ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲಾ ತರ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ತಿಳಿಸಿದೀನಿ ಅಂತ ಅನ್ಕೊಂತೀನಿ. ಮತ್ತೆ ಏನಾದ್ರು ಡೌಟ್ ಇದ್ದಲ್ಲಿ ನಮ್ಗೆ ಕಮೆಂಟ್ ಮಾಡಿ. ಮತ್ತೆ ಈ ಮೊದ್ಲೇನಿತ್ತು ಅಂದ್ರೆ ಆಪ್ಷನ್ ಎಂಟ್ರಿ, ಈಗ ಯಾರೆಲ್ಲ ಸೀಟ್ ಕ್ಯಾನ್ಸಲೇಷನ್ ಮಾಡ್ಬೇಕು ಅನ್ಕೊಂಡವ್ರು ಡೈರೆಕ್ಟ್ KEA ಹೋಗಿ ನೀವು ಕ್ಯಾನ್ಸಲ್ ಮಾಡ್ಬೇಕಾಗಿರ್ತಿತ್ತು. ಆದ್ರೆ ಇವಾಗ ಆತರ ಇಟ್ಟಿಲ್ಲ ಅವರು. ಇವಾಗ ಆನ್ಲೈನ್ ಅಲ್ಲೇ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಬೋದು ಅಂತ ಸದ್ಯಕ್ಕೆ ಇವಾಗ ಬಿಟ್ಟಿದ್ದಾರೆ. ಇದೊಂದು ಒಳ್ಳೆ ಅಪರ್ಚುನಿಟಿ ಆಗಿರುತ್ತೆ. ಯಾರೆಲ್ಲ ನಿಮ್ಗೆ ಈ ಸೀಟ್ ಇಷ್ಟ ಇಲ್ಲ ಮತ್ತೆ ನಮ್ ಬೆಟರ್ ಆಗಿರೋ ಸೀಟನ್ನ ನಾವು ತಗೋಬೇಕು ಅನ್ಕೊಂಡವ್ರು ಇದಕ್ಕೆ ನೀವು ಹೋಗ್ಬೋದು. ಇದು ಯಾವಾಗ ಅಂದ್ರೆ 28 ಇಂದ 27 ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ 29 ವರೆಗೂ ಇರುತ್ತೆ ನಿಮ್ಗೆ ಇದು ಆಪ್ಷನ್. ಯಾರೆಲ್ಲ ಇವಾಗ ಕ್ಯಾನ್ಸಲೇಷನ್ ಮಾಡ್ಬೇಕು ಅನ್ಕೊಂಡಿದಾರ ಬೇಗ ಹೋಗಿ ಯಾವ್ದು 27 3 ಗಂಟೆ ಮೇಲೆ ಹೋಗಿ ನೀವು KEA ಪೋರ್ಟಲ್ ಅಲ್ಲಿ 5000 ಪೇ ಮಾಡಿ ಮತ್ತೆ ನಿಮ್ದು ಸೀಟ್ ಅಪ್ಗ್ರೇಡೇಷನ್ ಮಾಡ್ಕೊಂಡು ನೀವು ಆಪ್ಷನ್ ಎಂಟ್ರಿನ ಕಂಟಿನ್ಯೂ ಮಾಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ತರ ಅಪ್ಡೇಟ್ KEA ಬಗ್ಗೆ ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ, ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್.